as a new dimension in this discussion around the world. ಸೊ 2003ರ ಅಕ್ಟೋಬರ್ 7ರ ಘಟನೆ ನಂತರ ಈ ವಿದ್ಯಮಾನಕ್ಕೆ ಹೊಸ ತಿರುವು ಸಿಕ್ಕದನ್ನ ನೋಡಬಹುದಾಗಿದೆ. There was two scenarios. One, most of the ruling class and government, new party government, corporate media, and all the ruling class elite are more aggressively came forward in support of Zionist US immediate Zionist extermination of the Palestine Arab population in their own land. The other side, reflecting the 1970s and early 1980s, all over the world, especially United States of America and Europe, the students, university students and youth, and democratic masses all over the world come forward and came to the streets and properly and more intensively come forward to in support, in solidarity with the Palestinian people, Palestinian Arab people against the, and supporting their resistance against the Zionist oppression. ಸೊ ಪ್ಯಾಲೆಸ್ಟೈನ್ ಕುರಿತು ಜಗತ್ತಿನಾದ್ಯಂತ ಏನು ಚರ್ಚೆ ನಡೀತಿದೆ ಅದು ಎರಡು ರೀತಿಯ ಅಭಿಪ್ರಾಯಕ್ಕೆ ಬಂದಿದೆ. ಎರಡು ರೀತಿಯ ಚಿತ್ರಣವನ್ನು ಕೊಡ್ತಿದೆ. ಒಂದನೇ ಚಿತ್ರಣ ಏನಂದ್ರೆ, ಜಗತ್ತಿನ ಎಲ್ಲಾ ಸರ್ಕಾರಗಳು, ಬಹುತೇಕ ಸರ್ಕಾರಗಳು, ಸೈನಿಕ ಶಕ್ತಿಗಳು, ಕಾರ್ಪೊರೇಟ್ ಮೀಡಿಯಾ, ನಮ್ಮ ದೇಶದ ಕೇಂದ್ರ ಸರ್ಕಾರ ಒಳಗೊಂಡಂತೆ ಎಲ್ಲ ಅಧಿಕಾರಿಕ ಎಲ್ಲ ಶಕ್ತಿಗಳು ಸೊ ಜಿಯೋವಾಗಿ ಇಸ್ರೇಲ್ ಪರವಾಗಿ ನಿಂತಿದ್ದಾರೆ, ಇಸ್ರೇಲ್ನ ಸಮರ್ಥಿಸ್ತಾ ಇದ್ದಾರೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡ್ತಿದ್ದೆ, ನಿರಂತರವಾಗಿ ಯುದ್ಧ ಮಾಡ್ತಿದ್ದೆ. ಸೊ ಅದನ್ನು ನಾನು ಬೆಂಬಲಿಸ್ತಾ ಇದ್ದಾರೆ. ಯುದ್ಧವನ್ನು ಬೆಂಬಲಿಸುವಂಥದ್ದು ಒಂದು ಬಗೆಯ ಅಭಿಪ್ರಾಯ. ಇನ್ನೊಂದು ಕಡೆಗೆ ಯಾವ ಸಾಮ್ರಾಜ್ಯಶಾಹಿ ದೇಶ ಅಮೆರಿಕ ಆಕ್ಚುಲಿ ಇಸ್ರೇಲ್ನ ಜಿಯೋನಿಸಂ ಜೊತೆಗೆ ನಿಂತಿದೆಯೋ ಅದೇ ದೇಶದ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಕ್ಚುಲಿ ಪ್ಯಾಲೆಸ್ಟೈನ್ ವಿಮೋಚನೆಯ ಪರ, ಪ್ಯಾಲೆಸ್ಟೈನ್ ಪರ, ಯುದ್ಧದ ವಿರುದ್ಧ ಪ್ಯಾಲೆಸ್ಟೈನ್ ಪರವಾಗಿ ನಿಂತಿದ್ದಾರೆ. ಜೊತೆಗೆ ಜಗತ್ತಿನಾದ್ಯಂತ ಶಾಂತಿಪ್ರಿಯ ಜನತೆ, ಆಮೇಲೆ ದಮನಿತ ಜನಗಳ ಪರವಾದ ಜನರು ಆಕ್ಚುಲಿ ಪ್ಯಾಲೆಸ್ಟೈನ್ ಪರವಾಗಿ ನಿಂತಿದ್ದಾರೆ. ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡುವ ಶಕ್ತಿಗಳ ಪರವಾದ ಶಕ್ತಿಗಳು, ಪ್ಯಾಲೆಸ್ಟೈನ್ ಮೇಲಿನ ದಾಳಿಯನ್ನು ವಿರೋಧ ಮಾಡುವಂತ ಶಕ್ತಿಗಳು. ಎರಡು ಅಭಿಪ್ರಾಯ ಚಿತ್ರವನ್ನು ನೋಡೋಣ. There was one important aspect also among the left, especially revolutionary, so-called revolutionary left all over the world. There was wide tactic shift from their equivalent position at this time, and they also came forward equating, as our General Secretary quoted, equating the aggression, the extermination of the Zionist extermination and Zionist terrorists with the Hamas and other Palestinian resistance forces. They were equating with the same ratio that Zionism and Arab resistance of Palestine. ಇದರ ಜೊತೆಗೆ ಎಡಪಂಥೀಯ ಪಕ್ಷಗಳು, ಎಡಪಂಥಿ ಶಕ್ತಿಗಳು ಅಂತ ಏನ್ ಕರಿತೀವಿ, ಎಡಪಂಥಿ ಎಡಪಂಥಿ ಶಕ್ತಿಗಳ ಮನೆಗಳಿಗೆ ಕೂಡ ಮತ್ತೆ ಒಂದು ತಪ್ಪಾಗ್ತಿದೆ. ಅದೇನಂದ್ರೆ, ಒಂದು ಕಡೆಗೆ ಗಮನಕ್ಕೊಳಗಾದಂತಹ ಪ್ಯಾಲೆಸ್ಟೈನ್ ಪರವಾಗಿ, ಪ್ಯಾಲೆಸ್ಟೈನ್ ದೇಶದ ವಿಮೋಚನೆಗಾಗಿ ಏನು ಹಮಾಸ್ ಇದೆ, ಹಮಾಸ್ ಸಂಘಟನೆ ಪಕ್ಷ ಏನಿದೆ, ಆ ಹಮಾಸ್ ಸಂಘಟನೆ ಪಕ್ಷದ ಹೋರಾಟಕ್ಕೂ ಮತ್ತು ಪ್ಯಾಲೆಸ್ಟೈನ್ ಮೇಲೆ ದಾಳಿ ನಡೆಸುವಂತ ಇಸ್ರೇಲ್ ಜೈನಿಸ್ಟ್ವಾದಿಗಳು ಅವರಿಬ್ಬರು ಒಂದೇ ತರನ ಸಮಾನಾಂತರ ಶಕ್ತಿಗಳು ಅಂತ ಹೇಳ್ಬಿಟ್ಟು ಒಂದು ತಪ್ಪಾದ ಪ್ರಚಾರವನ್ನು ಕೊಡ್ತಿದ್ದಾರೆ. ಅದು ದಮನಕ್ಕೊಳಗಾದವರು ಆ ದಮನದ ವಿರುದ್ಧ ತಿರುಗಿ ನಿಂತರೆ ಅದು ರಕ್ಷಣಾತ್ಮಕ ಹೋರಾಟ. ಸೊ ಅವರ ಪ್ಯಾಲೆಸ್ಟೈನ್ ರಕ್ಷಣಾತ್ಮಕ ಹೋರಾಟ ಮತ್ತು ಇಸ್ರೇಲ್ನ ದಾಳಿಕೋರ ಹೋರಾಟವನ್ನ ಒಂದೇ ಸಾಲಿನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಇದು ಕೂಡ ಬಹಳ ಕೆಟ್ಟ ಅಭಿಪ್ರಾಯ. In this context, in this situation, our party interfered in debate against this position at the international arena, at the international platform. In that debate, West Asian and Arab parties, including Marxist-Leninist parties in Palestine, and African and North African, African and Latin American Asian parties also joined with us, and there was a serious and intense debate among the so-called the revolutionary left
platform during the last 1 year or more than 1 year. ಕಳೆದ ಒಂದು ವರ್ಷದಿಂದ ನಾವು ಒಂದು ಸಣ್ಣ ಪಕ್ಷವಾಗಿದ್ದಾಗ ಕೂಡ ಸಿಪಿಎಂ ನೆಕ್ಸ್ಟ್ ನಾವು ಅರಬ್ ದೇಶದ ಸಮುದಾಯಗಳ ಜೊತೆ ಆಮೇಲೆ ಪ್ಯಾಲೆಸ್ಟೈನ್ ಜನಗಳ ಪರವಾಗಿ ಕೆಲಸ ಮಾಡುವಂತ ಸಂಘಟನೆಗಳು ಮತ್ತು ಪಕ್ಷಗಳ ಜೊತೆ ಆಫ್ರಿಕಾ ಮುಂತಾದ ಕಡೆ ಯಾರು ಈ ಹಿಂಸೆಯಿಂದ ಯುದ್ಧವನ್ನು ವಿರೋಧ ಮಾಡ್ತಾರೋ ಆ ಎಲ್ಲ ಶಕ್ತಿಗಳ ಜೊತೆಗೆ ಕಳೆದ ಒಂದು ವರ್ಷದಿಂದ ಪ್ಯಾಲೆಸ್ಟೈನ್ ಜನರ ಪರವಾಗಿ ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ನಾವು ಪ್ರಪಂಚ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ವೇದಿಕೆಗಳಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಂದು ಸರಿಯಾದ ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ಪ್ಯಾಲೆಸ್ಟೈನ್ ಪ್ಯಾಲೆಸ್ಟೈನ್ ರಾಷ್ಟ್ರದ ಪರವಾದಂತ ರೂಪಿಸಲಿಕ್ಕೆ ನಾವೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನದ ಭಾಗವಾಗಿ ಕೂಡ ಈ ಪುಸ್ತಕ ನಿರ್ಣಯ ಮಾಡ್ತೀವಿ. In the same time, the Islamophobic and Eurocentric corporate media, by the influence of the corporate media and the ruling class writing and propaganda, the masses, the progressive and the democratic masses all over the world, especially in India, which is under the Arab regime, also influenced their propaganda. And most of the people, among the progressive and democratic masses, there was a deep confusion on this Palestine question after the post October 7, 2023. ಸೊ 2023 ನಂತರ ಏನಾಗ್ತಿದೆ ಅಂದ್ರೆ ಯಾರು ಪ್ಯಾಲೆಸ್ಟೈನ್ ಜನರ ಪರವಾಗಿ ಆ ದಮನಿತ ರಾಷ್ಟ್ರದ ಪರವಾಗಿ ನಿಲ್ಬೇಕಾಗಿತ್ತು ಅವರೆಲ್ಲ ಅದರ ವಿಷಯದಲ್ಲಿ ಅನುಮಾನ ಪಡಂಗೆ, ಅದನ್ನ ಅನುಮಾನದಿಂದ ನೋಡುವಂತೆ ಅಥವಾ ಅದನ್ನು ವಿರೋಧ ಮಾಡುವ ರೀತಿಯಲ್ಲಿ ಅಭಿಪ್ರಾಯವನ್ನು ರೂಪಿಸ್ತಾ ಇದ್ದೀವಿ. ಕಾರಣ ಅಂದ್ರೆ ಕಾರ್ಪೊರೇಟ್ ಮೀಡಿಯಾಗಳ ಬರೋದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಇದ್ದಂತ ಸರ್ಕಾರ, ಬಿಜೆಪಿ ಸರ್ಕಾರ, RSS ಇವರೆಲ್ಲರೂ ಆಕ್ಚುಲಿ ಇಸ್ರೇಲ್ ಜಿಯೋನಿಸಂ ಪರವಾಗಿ ಕೆಲಸ ಮಾಡ್ತಾರೆ. ದಾಳಿಕೋರ ಪರವಾಗಿ ಯುದ್ಧಕೋರ ಪರವಾಗಿ ಮಾತಾಡ್ತಾ ಇದ್ದಾರೆ. ಪ್ಯಾಲೆಸ್ಟೈನ್ ಒಂದು ಸ್ವತಂತ್ರ ರಾಷ್ಟ್ರ, ಆ ಸ್ವತಂತ್ರ ರಾಷ್ಟ್ರದಲ್ಲಿ ಇಸ್ರೇಲ್ನ ರಚನೆಯನ್ನ ವಿರೋಧ ಮಾಡಿದಂತ ಭಾರತದ ಹಿಂದಿನ ನಿಲುವಿನ ಕೈ ಬಿಟ್ಟು ಇವತ್ತು ಯುದ್ಧದ ಪರವಾಗಿ ರಕ್ತ ಸಿಕ್ತ ದಾಳಿಗಳ ಪರವಾಗಿ ನಿಂತುಕೊಂಡಿದ್ದಾರೆ. ಇದು ಕಾರಣ ಏನಂದ್ರೆ ಅಭಿಪ್ರಾಯ ರೂಪಿಸಿ ಇಸ್ರೇಲ್ ಪರವಾಗಿ ನಿಲ್ಲಬೇಕಾದ ಜನರನ್ನ ಅದರ ವಿರುದ್ಧ ಅಭಿಪ್ರಾಯ ವ್ಯಕ್ತ ಮಾಡಿದ್ದೆ ಈ ಮೀಡಿಯಾಗಳು, ಕಾರ್ಪೊರೇಟ್ ಮೀಡಿಯಾಗಳು. It is in this context our party decided to explain our position, because we have already issued our statement and article on this issue, and we have our clear-cut position. So, to explain our position, why and how we are taking this position, we decided to publish a book on this question with the details of historically explain the Palestine question over centuries and politically explaining the situation today to communicate the masses of in India as well as the left progressive organizations all over the world. So that is the context we published this book from this current time. Yes, ಪ್ಯಾಲೆಸ್ಟೈನ್ ಪೂರ್ವ ಭಾಗಗಳನ್ನು ಸರಿಯಾಗಿ ಪರಿಚಯಿಸುವ ಸಂದರ್ಭ ಪ್ಯಾಲೆಸ್ಟೈನ್ ಬಹುಕಾಲದ ಒತ್ತಾಯಗಳನ್ನ, ಅದರ ಅಸ್ತಿತ್ವದ ಪ್ರಶ್ನೆಯನ್ನ, ಅದರ ದಾಳಿಗಳ ಪ್ರಶ್ನೆಯನ್ನ, ಅದರ ಜೊತೆಗಿನ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಎಲ್ಲವೂ ಸ್ವಲ್ಪ ಇಡಿಯಾಗಿ ಜನಗಳ ಬಗ್ಗೆ ಸತ್ಯ ತಿಳಿಸೋ ಕಾರಣಕ್ಕಾಗಿ, ಯಾಕಂದ್ರೆ ಇದರ ಅವಶ್ಯಕತೆ ಇದೆ. ಇದರ ಅಂತಾರಾಷ್ಟ್ರೀಯ ಬೇರೆ ಬೇರೆ ವೇದಿಕೆಗಳಲ್ಲಿ ಮೀಡಿಯಾದ ವಿಚಾರ ಮತ್ತೆ ನಮ್ಮ ದೇಶದಲ್ಲಿ ಕೂಡ ಬೇರೆ ಬೇರೆ ಪಾರ್ಟಿ, ಸುಮಾರು ಪಾರ್ಟಿಗಳು ಪ್ಯಾಲೆಸ್ಟೈನ್ ವಿಷಯದಲ್ಲಿ ಯಾವ ನಡೀತಾರೋ ಗೊತ್ತಿಲ್ಲ. ಬಹುತೇಕ ಪಾರ್ಟಿಗಳು ಕಾರ್ಪೊರೇಟ್ ಮೀಡಿಯಾಗಳು ಏನು ಪ್ರಚಾರ ಮಾಡ್ತಾರೋ ಆ ಮೀಡಿಯಾ ಹಿಡಿದಂತ ವಿಚಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಲೆಸ್ಟೈನ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ಯಾಲೆಸ್ಟೈನ್ ಸ್ವತಂತ್ರ ಆಗಲೇಬೇಕು, ಪ್ಯಾಲೆಸ್ಟೈನ್ ಜೊತೆ ಸ್ವಾತಂತ್ರ್ಯ ಚಳವಳಿ ಅದರ ಪರವಾಗಿ ಇರಬೇಕನ್ನುವಂತ ಮುಖ್ಯ ಸತ್ಯವನ್ನು ಅರ್ಥ ಮಾಡಕ್ಕೆ ಆಗ್ತಿಲ್ಲ. ಆ ಒಂದು ಅಭಿಪ್ರಾಯ ರೂಪಿಸಲಿಕ್ಕೆ ಬೇಕಾದಂತ ತಿರುಳನ್ನ, ಮುಖ್ಯವಾದ ತಿರುಳನ್ನ ನಾವು ಈ ಪುಸ್ತಕದ ಮೂಲಕ ಹೊರಗೆ ಹಾಕಿಕೊಟ್ಟಿದ್ದೇವೆ. Due to the religious and historic reason in India like the country, our party, India, the Revolutionary Communist Party in India, has to publish in English language, which definitely need to be translated to various mother tongues in India, and Western publication is planning
especially Dr. Ambedkar, or according to Dr. Ambedkar book, that need to be translated to various mother tongues to reach to the wider masses in India to understand the proposition of both issues and both books. ಎಸ್ ನಮ್ಮ ಮುಂದಿನ ಇನ್ನೊಂದು ಕೆಲಸ ಏನಂದ್ರೆ ಈ ಪುಸ್ತಕಗಳನ್ನು ಬರೀ ಆಂಗ್ಲ ಭಾಷೆಯಲ್ಲಿ ಕೆಲಸ ಬರಲಿಲ್ಲ ನಮ್ಗೆ ಗೊತ್ತಿದೆ. ಬೇರೆ ಅದು ಭಾರತದಲ್ಲಿ ಇದನ್ನ ವೈವಿಧ್ಯ ಬೆಳೆಗೆ ಆಯಾ ರಾಜ್ಯದ ಆಯಾ ಜನರ ಸ್ಥಳೀಯ ಮಾತೃಭಾಷೆಗಳಿಗೆ ಅನುವಾದ ಮಾಡಬೇಕಂತಿದೆ. ಅದರಿಂದ ಮಾಡೇ ಮಾಡ್ತಾರೆ ಬೇರೆ ಬೇರೆ ಭಾಷೆಗಳಿಗೆ. ಬಹಳ ಮುಖ್ಯವಾಗಿ ಎಸ್ಪೆಷಲಿ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಪುಸ್ತಕವನ್ನ ಬೇಗ ಸ್ಥಳೀಯ ಭಾಷೆಯಲ್ಲಿ ಮಾತೃಭಾಷೆಗೆ ಜನಗಳಿಗೆ ತಲುಪಿಸೋದ್ರ ಮೂಲಕ ಅಭಿಪ್ರಾಯವನ್ನು ರೂಪಿಸಬೇಕು ಅನ್ನೋ ಉದ್ದೇಶ ಕೂಡ ನಮಗೆ On behalf of the Rajya Publication also, and on behalf of the party, I also request to widely circulate both books and also the coming translation of the both books in various languages to the mass of the India. ಎಸ್ ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮ ಪಬ್ಲಿಕೇಶನ್ ಪರವಾಗಿ ನಾನು ವಿನಂತಿ ಮಾಡೋದೇನೆಂದ್ರೆ ಈ ಪುಸ್ತಕವನ್ನು ಹೆಚ್ಚು ಕಡೆ ವಿತರಿಸಬೇಕು ಮತ್ತು ಸ್ಥಳೀಯವಾಗಿ ಭಾಷಾಂತರಿಸಿ ವಿತರಿಸಬೇಕು ಅಂತ ಒಂದು ಸಾಧ್ಯತೆ ಇದೆ ಅನ್ನೋದನ್ನು ಮದುವೆ ಮಾಡ್ತಾರೆ.